ಗ್ಯಾಸ್ ಟ್ರಬಲ್ ಸರಿಪಡಿಸುವುದಕ್ಕೆ ಕೇಂದ್ರ ಹರಸಾಹಸ ಪಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಡೆ ಕೈ ನಾಯಕರು ಗರಂ ಆಗ್ತಾ ಇದ್ದಾರೆ. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರುವುದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಯಾರೂ ಚಿಂತೆಗೆ ಒಳಗಾಗಬಾರದು ಅಂತ ಹೇಳಿದ್ರು. 75 ದಿನಕ್ಕಾಗುವಷ್ಟು ಇಂಧನ ಲಭ್ಯತೆ ಇದೆ ಅಂತ ಹೇಳಿದ್ರು ಗ್ಯಾಸ್ ಪೂರೈಕೆಯಲ್ಲಿ. ಅಂದರೆ ಇಲ್ಲಿ ಬಹುಶಃ ನಾವಿಲ್ಲಿ ಗಮನಿಸ್ತಾ ಹೋದರೆ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಇದು. ಎಸಿಸಿ ಅಧ್ಯಕ್ಷರ ಸ್ಟೇಟ್ಮೆಂಟ್ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ 75 ದಿನಕ್ಕೆ ಆಗುವಷ್ಟು ಇಂಧನ ಲಭ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗಂತ ಹರ್ದೀಪ್ ಸಿಂಗ್ ಪುರಿ ಸದನಕ್ಕೆ ಉತ್ತರವನ್ನ ಕೊಟ್ಟಿದ್ರು. ಪ್ರಮುಖವಾಗಿ ಸಂಸತ್ನಲ್ಲಿ ಕೇಂದ್ರ ಇಂಧನ ಸಚಿವರು ಕೊಟ್ಟಿದ್ದಂತಹ ಹೇಳಿಕೆ ಇದು. 75 ದಿನಕ್ಕೆ ಆಗುವಷ್ಟು ಇಂಧನ ಲಭ್ಯತೆ ಇದೆ ಅಂತ ಹೇಳಿದ್ರು. ಈಗ ಸಚಿವಾಲಯ ಕೇವಲ 25 ದಿನಕ್ಕೆ ಸಾಕಾಗುವಷ್ಟು ಇಂಧನ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೂ ಚಿಂತೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರು. ಆದರೆ ಇಂಧನ ಇದೆ 75 ದಿನಕ್ಕೆ ಅಂತ ಹೇಳಿದವರು ಈಗ 25 ದಿನಕ್ಕೆ ಅಂತಿದ್ದಾರೆ. ಕೇಂದ್ರದ ನಡೆ ಸಾರ್ವಜನಿಕರಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಹೋಟೆಲ್ ಮಾಲೀಕರು ಮತ್ತು ಸಾರ್ವಜನಿಕರು ಇದರಿಂದ ಆತಂಕಿತರಾಗಿದ್ದಾರೆ ಅಂತ ಸಚಿವ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ನೋಡೋಣ. ನೋಡಿ, ತಮ್ಗೆ ನೆನಪಿದ್ರೆ ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಮತ್ತೆ ಮಂತ್ರಿಗಳು ಪುನರುಚ್ಚರಿಸ್ತಾರೆ, ಇಲ್ಲ ನಮ್ಮ ಹತ್ರ 75 ದಿನ ಇದೆ ಅಂತ. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡಿದ್ದಾರೆ, ಎಸ್ಮಾ ಆ್ಯಕ್ಟನ್ನು ಜಾರಿ ಮಾಡಿದ್ದಾರೆ ಟು ಎನ್ಶೋರ್ ಅನ್ಇಂಟರಪ್ಟೆಡ್ LPG ಸಪ್ಲೈ ಅಂತ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸಾರ್ವಜನಿಕರಲ್ಲಿ ಇವತ್ತು ಆತಂಕ ಮೂಡಿಸ್ತಾ ಇದ್ದಾರೆ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ಬೋದು, ಅವರು ಆತಂಕದಲ್ಲಿದ್ದಾರೆ. ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ, ಅಲ್ಲಿ ಕೆಲಸ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಕಂಪನಿದವರು ಇಂಧನ ಇರಲಾರ್ದೆ ಇವತ್ತು ಅವರ ಮತ್ತೊಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ, ಇನ್ನು ಮುಂದೆ ಎಲ್ಲ ವಸ್ತುಗಳ ಬೆಲೆ ಕೂಡ ಹೈಕ್ ಆಗುತ್ತೆ. ಇಂಡೋ ಪಾಕ್ ಯುದ್ಧ ನಿಲ್ಲಿಸೋಕೆ ಮೋದಿಯಿಂದ ಆಗ್ತಿಲ್ಲ. ಇಸ್ರೇಲ್ ಇರಾನ್ ಅಮೆರಿಕ ವಾರ್ ಇನ್ನೆಲ್ಲಿ ನಿಲ್ಲಿಸ್ತಾರೆ? ಇಂಡೋ ಪಾಕ್ ಯುದ್ಧವನ್ನೇ ನಿಲ್ಲಿಸೋದಕ್ಕೆ ಮೋದಿಯವರಿಂದ ಆಗಲಿಲ್ಲ, ಇನ್ನು ಗಲ್ಫ್ ರಾಷ್ಟ್ರಗಳ ಯುದ್ಧ ನಿಲ್ಲಿಸ್ತಾರ? ದೇಶದ ವಿಚಾರ ಬಂದಾಗಲೇ ನಮ್ಮ ಪ್ರಧಾನಿಯವರು ಬಿಜೆಪಿಗೆ ವೋಟ್ ಹಾಕಿದ್ದಕ್ಕೆ ಈಗ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅರಿತುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಮುಂದೆ ಪ್ರತಿಯೊಂದು ವಸ್ತುಗಳ ದರವೂ ಹೆಚ್ಚಾಗುತ್ತೆ. ಗ್ಯಾಸ್ ಟ್ರಬಲ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಆಕ್ರೋಶ ಇದು. ಹೋಟೆಲ್ ಉದ್ಯಮಿಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ, ಇನ್ನು ಬೇರೆಲ್ಲ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಇಂಡೋ ಪಾಕ್ ಯುದ್ಧ ನಿಲ್ಲಿಸೋಕೆ ಮೋದಿಯಿಂದ ಆಗಲಿಲ್ಲ. ಇಸ್ರೇಲ್ ಇರಾನ್ ಅಮೆರಿಕ ವಾರನ್ನು ಇನ್ನೆಲ್ಲಿ ನಿಲ್ಲಿಸ್ತಾರೆ? ದೇಶದ ವಿಚಾರ ಬಂದಾಗಲೇ ನಮ್ಮ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಿಲ್ಲ. ಬಿಜೆಪಿಗೆ ಓಟ್ ಹಾಕಿದ್ದಕ್ಕೆ ಅವರ ಕೃತಜ್ಞತೆ ಬೆಲೆ ಏರಿಕೆ ಅಂತ ಪ್ರದೀಪ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಹಿಂದೆ ಆನೇಕಲ್ನಲ್ಲಿ ಗೋಪಾಲ್ ಎಂಬ ವ್ಯಕ್ತಿ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಹತ್ಯೆಗೊಳಪಟ್ಟಿದ್ದ, ಅಂದರೆ ಮರ್ಡರ್ ಆಗಿದ್ದ. ಕಳೆದ 2 ದಿನಗಳಿಂದ ಮಂತ್ರಿಗಳಿಗೆ, ನನ್ನ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ. ಖಂಡಿತವಾಗೂ ಗೋಪಾಲ್ನ ಯಾರು ಕೊಲೆ ಮಾಡಿದ್ದಾರೆ ₹1 ಮಿನಿಮಮ್ ಇಂದ ಇನ್ನ ಎಷ್ಟು ಆಯಿಲ್ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ.
ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಸದ್ಯ ದೇಶದ ವಿಚಾರದಲ್ಲಿ ಅದರಲ್ಲೂ ಕೂಡ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರುವಂತಹ ವಿಚಾರ ಇದೆಲ್ಲದರ ಬಗ್ಗೆ ಮಾತಾಡಿದ್ದಾರೆ. ಯಾಕೆಂದ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಸಕ್ಕೆ ನಮ್ಮ ಪ್ರಧಾನಿಗಳಿಂದ ಆಗ್ತಿಲ್ಲ. ಅವ್ರಿನ್ ಇಸ್ರೇಲ್ ಅಮೆರಿಕ ಇರಾನ್ ವಾರ್ನ ಎಲ್ಲಿ ನಿಲ್ಲಿಸ್ತಾರೆ? ನಮ್ಮ ದೇಶದ ವಿಚಾರಕ್ಕೆ ಬಂದಾಗಲೇ ನಮ್ಮ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಇನ್ನು ಬೇರೆ ದೇಶಗಳು ವಾರಲ್ಲಿ ಇವರು ಮಧ್ಯಸ್ಥಿಕೆ ವಹಿಸಿ ನಮಗೆ ಕ್ರೂಡ್ ಆಯಿಲ್ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಇವತ್ತು LPG ಆಗಿದೆ, ನಾಳೆ ಡೀಸೆಲ್ ಆಗುತ್ತೆ, ನಾಳೆ ಪೆಟ್ರೋಲ್ ಆಗುತ್ತೆ, ನಾಳೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೂಡ್ಸು ಪ್ರೈಸ್ ಹೈಕ್ ಆಗುತ್ತೆ. ಇಷ್ಟು ಮಾತ್ರಕ್ಕೆ BJP ಅವರು ಸೆಂಟ್ರಲಲ್ಲಿ ಅಧಿಕಾರಕ್ಕೆ ಬರಬೇಕಾಗಿತ್ತ? ಇವತ್ತು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ BJP ಅವರು ಬಂದಾಗಿಂದ ಬರೀ ಪ್ರೈಸ್ ಹೈಕೆ. ಜನಸಾಮಾನ್ಯರು ಒಂದು ಯೋಚನೆ ಮಾಡಬೇಕು, ನೀವು BJPಗೆ ಮತ ಕೊಟ್ಟಕ್ಕೆ ಅವ್ರು ಕೊಡ್ತಾ ಇರೋ ನಿಮ್ಮ ಕೃತಜ್ಞತೆ. ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರಿ, ನಾವು ನಿಮಗೆ ಗೃಹಲಕ್ಷ್ಮಿ ಕೊಟ್ವಿ, ಗೃಹ ಜ್ಯೋತಿ ಕೊಟ್ವಿ, ಯುವ ನಿಧಿ ಕೊಟ್ವಿ, ಎಲ್ಲ ಯೋಜನೆಗಳನ್ನ ಕೊಟ್ವಿ. ನೀವು BJPಗೆ ಓಟ್ ಹಾಕಿದ್ದಕ್ಕೆ ಅವ್ರು ಏನು ಕೊಡ್ತಿದ್ದಾರೆ? ಸಿಲಿಂಡರ್ ಮೇಲೆ ಪ್ರೈಸ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಈ BJP ದೇಶಕ್ಕೆ ನಾಡಿಗೆ ಮಾರಕ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.